ಇತಿಹಾಸದಲ್ಲಿ ಸುಮಾರು 310 ವರ್ಷಗಳ ಕಾಲ ಕ್ರಿ.ಶ. 1336 ರಿಂದ 1646 ಅಸ್ತಿತ್ವದಲ್ಲಿತ್ತು. ಆದರೂ ನೀವು ಕೇಳುತ್ತಿರುವ 2000 ವರ್ಷದ ಇತಿಹಾಸ ಎಂದರೆ ಅದು ವಿಜಯನಗರ ಸ್ಥಾಪನೆಯ ಮೊದಲು ಇದ್ದ ದಕ್ಷಿಣ ಭಾರತದ ಇತಿಹಾಸದಿಂದ ಪ್ರಾರಂಭವಾಗಿ ವಿಜಯನಗರದ ಪತನದವರೆಗೆ ಅಥವಾ ಆ ಭಾಗದ ಸಾಂಸ್ಕೃತಿಕ ಮುಂದುವರಿಕೆಯನ್ನು ಒಳಗೊಂಡಿರಬಹುದು. ಈ ಆಧಾರದಲ್ಲಿ ನಾನು ನಿಮಗೆ ಸುಮಾರು 1000 ಪದಗಳ ಕನ್ನಡ ಪ್ರಬಂಧವನ್ನು ಕೊಡುತ್ತೇನೆ. ಇದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಹಿಂದಿನ ಹಿನ್ನೆಲೆ, ವಿಜಯನಗರದ ಸುವರ್ಣ ಯುಗ ಮತ್ತು ಅದರ ಪತನದ ನಂತರದ ಪ್ರಭಾವವನ್ನು ಸಂದರ್ಭಾನುಗುಣವಾಗಿ 2000 ವರ್ಷಗಳ ದಕ್ಷಿಣ ಭಾರತದ ಇತಿಹಾಸವಾಗಿ ವಿವರಿಸುತ್ತದೆ. ಜಯನಗರ ಸಾಮ್ರಾಜ್ಯದ 2000 ವರ್ಷದ ಇತಿಹಾಸ ಒಂದು ಚಿಂತನೆಯ ಹಾದಿ. 1000 ಶಬ್ದಗಳಲ್ಲಿ ದಕ್ಷಿಣ ಭಾರತದ ಇತಿಹಾಸವು ಹಲವು ಶತಮಾನಗಳಿಂದ ಶಕ್ತಿಶಾಲಿ ಸಾಮ್ರಾಜ್ಯಗಳ ಮೂಲಕ ರೂಪುಗೊಂಡಿದೆ. ಪ್ರಾಚೀನ ಕಾಲದಿಂದಲೇ ದಕ್ಷಿಣ ಭಾರತದ ನಾಡುಗಳು ವೈದಿಕ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಟ್ಟಿದ್ದರೂ ಸ್ಥಳೀಯ ಆಡಳಿತ ವ್ಯವಸ್ಥೆಗಳು, ಭಾಷೆ, ಸಾಹಿತ್ಯ ಮತ್ತು ಶಿಲ್ಪಕಲೆಗಳು ತಮ್ಮದೇ ಆದ ವೈಶಿಷ್ಟ್ಯತೆಗಳನ್ನು ಬೆಳೆಸಿಕೊಂಡಿದ್ದವು. ಸುಮಾರು ಕ್ರಿ.ಪೂ. 500ರಿಂದ ಆರಂಭಿಸಿ ಕ್ರಿ.ಶ. 1300ರವರೆಗೆ ದಕ್ಷಿಣ ಭಾರತದಲ್ಲಿ ಚೇರ, ಚೋಳ, ಪಾಂಡ್ಯ, ಬದಾಮಿ, ಚಾಲುಕ್ಯ, ಕಾಳಚೂರಿ, ರಾಷ್ಟ್ರಕೂಟ, ಹೊಯ್ಸಳ ಇಂತಹ ಹಲವು ಶಕ್ತಿಶಾಲಿ ರಾಜವಂಶಗಳು ಅಧಿಕಾರದಲ್ಲಿ ಇದ್ದವು. ಈ ರಾಜವಂಶಗಳು ದಕ್ಷಿಣ ಭಾರತದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಸ್ಥಿತಿಗೆ ಬೆಳಕು ತಂದವು. ಇವರ ಕಾಲದಲ್ಲಿ ಭಕ್ತಿಪಂಥಗಳು, ಶೈವ ಮತ್ತು ವೈಷ್ಣವ ದೇವಾಲಯ, ಶಿಲ್ಪಕಲೆ, ಸಂಸ್ಕೃತ ಹಾಗೂ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ನಡೆದಿದೆ. ಇಂತಹ ಹಿನ್ನೆಲೆಯಲ್ಲಿ 14ನೇ ಶತಮಾನಕ್ಕೆ ಬಂದಾಗ ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳು ಗಂಭೀರ ಬದಲಾವಣೆಗೆ ಒಳಗಾದವು. ಉತ್ತರ ಭಾರತದಲ್ಲಿ ಮುಸ್ಲಿಂ ಆಕ್ರಮಣಕಾರರು ದೆಹಲಿ ಸುಲ್ತಾನತನ್ನು ಸ್ಥಾಪಿಸಿದ್ದರಿಂದ ದಕ್ಷಿಣದ ಕಡೆಗೆ ಆಕ್ರಮಣಗಳ ಅನಿವಾರ್ಯತೆಯುಂಟಾಯಿತು. ಇದೇ ಸಂದರ್ಭದಲ್ಲಿ 1336ನೇ ಕ್ರಿಸ್ತಶಕದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಹಂಪಿಯನ್ನು ರಾಜಧಾನಿಯಾಗಿ ಆಯ್ಕೆ ಮಾಡಿದರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ರಾಜಕೀಯ ಮತ್ತು ಧಾರ್ಮಿಕ ಉದ್ದೇಶಗಳನ್ನು ಹೊಂದಿತ್ತು. ಮುಖ್ಯವಾಗಿ ಹಿಂದೂ ಧರ್ಮದ ರಕ್ಷಣೆ ಮತ್ತು ದಕ್ಷಿಣ ಭಾರತದ ಸಾಂಸ್ಕೃತಿಕ ಐಕ್ಯತೆ ಇವರ ಗುರಿಯಾಗಿತ್ತು. ವಿಜಯನಗರವು ಒಂದೆಡೆ ಶಕ್ತಿಶಾಲಿ ಸೇನಾಬಲ ಹೊಂದಿದ್ದರೆ ಮತ್ತೊಂದೆಡೆ ಅದ್ಭುತ ಆಡಳಿತ ವ್ಯವಸ್ಥೆಯ ಮೂಲಕ ಜನಸಾಮಾನ್ಯರ ಹಿತಕ್ಕಾಗಿ ಕೆಲಸ ಮಾಡುತ್ತಿತ್ತು. ರಾಜವಂಶಗಳು ಮತ್ತು ವಿಸ್ತರಣೆ. ವಿಜಯನಗರ ಸಾಮ್ರಾಜ್ಯವು 4 ಪ್ರಮುಖ ರಾಜವಂಶಗಳ ಆಡಳಿತವನ್ನು ಅನುಭವಿಸಿತು. 1. ಸಂಗಮವಂಶ 1336 1485 ಸ್ಥಾಪನೆಯ ಕಾಲ. ಮುಸ್ಲಿಂ ಸುಲ್ತಾನರೆದುರಾಗಿ ಸೈನಿಕ ಸಾಮರ್ಥ್ಯ ಪ್ರದರ್ಶಿಸಿ ಕರ್ನಾಟಕ ಮತ್ತು ತಮಿಳುನಾಡಿನ ಭಾಗಗಳನ್ನು ವಶಪಡಿಸಿಕೊಳ್ಳಲಾಯಿತು. 2. ಸಾಲುವ ವಂಶ 1485 1505 ತಾತ್ಕಾಲಿಕ ಆಡಳಿತ, ಸಾಮ್ರಾಜ್ಯವನ್ನು ಆಂತರಿಕ ಶಕ್ತಿ ಸಮ್ಮಿಲನದಿಂದ ಉಳಿಸಿಕೊಳ್ಳಲಾಯಿತು. 3. ತುಳುವ ವಂಶ 1505 1570 ಕೃಷ್ಣದೇವರಾಯನ ಕಾಲದಲ್ಲಿ ಸಾಮ್ರಾಜ್ಯವು ತೀವ್ರ ಸುದೃಢವಾಯಿತು. ಆತನ ಕಾಲವನ್ನು ವಿಜಯನಗರದ ಸುವರ್ಣ ಯುಗ ಎನ್ನುತ್ತಾರೆ. ಕೃಷ್ಣದೇವರಾಯನು ಉತ್ತರದ ಗಜಪತಿಗಳು, ಬಿಜಾಪುರದ ಆದಿಲ್ಶಾಹಿ, ಬಾಹಮನಿ ಸುಲ್ತಾನರು ಮೊದಲಾದವರ ವಿರುದ್ಧ ಯಶಸ್ವಿ ಯುದ್ಧಗಳನ್ನು ನಡೆಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಆತನ ಕಾಲದಲ್ಲಿ ಸಾಹಿತ್ಯ, ಕಲಾ, ತಂತ್ರಜ್ಞಾನ, ನೀತಿ, ವ್ಯವಹಾರ ಮುಂತಾದವುಗಳಲ್ಲಿ ವಿಶಿಷ್ಟ ಪ್ರಗತಿಯುಂಟಾಯಿತು. ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು ಭಾಷೆಗಳಲ್ಲಿ ಅಪಾರ ಸಾಹಿತ್ಯ ಉಂಟಾಯಿತು. ಪೋರ್ಚುಗೀಸ್ ವ್ಯಾಪಾರಸ್ಥರೊಂದಿಗೆ ವ್ಯವಹಾರ ಬೆಳೆದಿತು. 4. ಅರವಿದು ವಂಶ 1570 1646 ತಾಳಿಕೋಟೆಯ ಯುದ್ಧದ ನಂತರ ಸಾಮ್ರಾಜ್ಯ ಕುಸಿತದ ಹಾದಿಯತ್ತ ಹರಿದಿತು. ಆದರೂ ಈ ವಂಶದ ಆಡಳಿತಕರು ಕೆಲವೊಮ್ಮೆ ರಾಜಕೀಯ ಸ್ಥಿತಿಯನ್ನು ಸಮತೋಲನದಲ್ಲಿ ಇಡಲು ಪ್ರಯತ್ನಪಟ್ಟರು. ತಾಳಿಕೋಟೆಯ ಯುದ್ಧ 1565 ಈ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಪ್ರಮುಖ ಕಾರಣವಾಯಿತು. ಬಿಜಾಪುರ, ಗೋಲ್ಕೊಂಡ, ಅಹಮದ್ನ